ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಣ್ಣು ಮಕ್ಕಳು ಮಾಡಲೇಬೇಕಾಗಿರುವಂಥ ಮುದ್ರೆಗಳ ಬಗ್ಗೆ ಹೇಳ್ತೀನಿ. ನಾನು 5 ಮುದ್ರೆಗಳನ್ನ ಹೇಳ್ತೀನಿ. ಈ 5 ಮುದ್ರೆಗಳನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಅಟ್ಲೀಸ್ಟ್ 5 ನಿಮಿಷನಾದರೂ ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡಿ. ಅಂದರೆ 25 ನಿಮಿಷ. ದಿನಕ್ಕೆ 25 ನಿಮಿಷ ನಿಮಗೋಸ್ಕರ ನೀವು ಟೈಮ್ನ ಸ್ಪೆಂಡ್ ಮಾಡಿ. ನಿಮ್ಮ ಆರೋಗ್ಯ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಬೆಳಗೊತ್ತಾಗಲ್ಲ ಅಂತಂದರೆ ಬೇರೆ ಟೈಮಲ್ಲೂ ಮಾಡ್ಬೋದು. ಆದರೆ ಊಟ ಮಾಡಿ 4 ಗಂಟೆ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನಾನು ಪ್ರಿಫರ್ ಮಾಡೋದು ಬೆಳಗ್ಗೆ ಮಾಡಿ ಅಂತ. ಬೆಳಗ್ಗೆ ಒಂದು ಗ್ಲಾಸ್ ನೀರನ್ನ ಕುಡಿದ್ಬಿಟ್ಟು ನೆಲದ ಮೇಲೆ ಚಾಪೆ ಅಥವಾ ಮ್ಯಾಟ್ನ ಹಾಕ್ಕೊಂಡು ಕೂತ್ಕೊಂಡು ಈ ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡಿ. ನಿಮಗೆ ಬರುವಂಥ ಎಲ್ಲ ರೀತಿಯ ತೊಂದರೆಗಳಿರ್ಬೋದು, ಬ್ಯಾಕ್ ಪೇನು, ಹೊಟ್ಟೆ ನೋವು, ಮಸಲ್ಸ್ ಪ್ರಾಬ್ಲಮ್ ಇರ್ಬೋದು, ಪೀರಿಯಡ್ ಪ್ರಾಬ್ಲಮ್ಸು, ಎಲ್ಲ ರೀತಿಯ ಹೆಣ್ಮಕ್ಳ ತೊಂದರೆಗಳಿಗೆ ಈ 5 ಮುದ್ರೆಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ, ನಾವ್ಯಾಕೆ ಮಾಡಬೇಕು ಅಂತ ಟೀನೇಜರ್ಸ್, ಯೂತ್ ಅನ್ಬೋದು. ಒಂದು ಸ್ಟೇಜ್ ಆದಮೇಲೆ ಹೆಣ್ಮಕ್ಳಿಗೆ ಯಾವುದೋ ಒಂದು ಚಿಕ್ಕ ಪುಟ್ಟ ತೊಂದರೆ ಬಂದೇ ಬರುತ್ತೆ. ದಯವಿಟ್ಟು ಈ ಮುದ್ರೆಗಳನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ನಿಮಗೆ ನೆಕ್ಸ್ಟು ಯಾವ ತೊಂದರೆನೂ ಬರಲ್ಲ. ಮೊದಲನೇ ಮುದ್ರೆ ಜ್ಞಾನ ಮುದ್ರೆ, ಚಿನ್ ಮುದ್ರೆ. ಎಲ್ಲರಿಗೂ ಗೊತ್ತು, ಹೆಬ್ಬೆರಳು ಮತ್ತು ತೋರು ಬೆರಳು ಎರಡನ್ನೂ ಈ ಥರ ಪ್ರೆಸ್ ಮಾಡ್ಕೋಬೇಕು. ತುದಿಗಳು ಟಚ್ ಆಗಬೇಕು. ಹಿಂಗೆಲ್ಲ ಮಡ್ಚ್ಕೊಳ್ಳೋದು ಅದೆಲ್ಲ ಮಾಡಬೇಡಿ. 2 ಬೆರಳಿನ ತುದಿ ಟಚ್ ಆಗಬೇಕು. ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ. ಉಳಿದ ಬೆರಳುಗಳು ಸ್ಟ್ರೈಟಾಗಿರಬೇಕು. ಹೀಗೆ ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಧ್ಯಾನ ಮಾಡಬೇಕು. ಪದ್ಮಾಸನ, ಸುಖಾಸನ ಅಥವಾ ವಜ್ರಾಸನದಲ್ಲಾದರೂ ಕೂತ್ಕೊಂಡು ನೀವು ಈ ಮುದ್ರೆನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ 2ನೇ ಮುದ್ರೆ ಆಕಾಶ ಮುದ್ರೆ. ಆಕಾಶ ಮುದ್ರೆಗೆ ಮಧ್ಯ ಬೆರಳು, ಹೆಬ್ಬೆರಳು, ಮಧ್ಯ ಬೆರಳು, ಹೆಬ್ಬೆರಳನ್ನ ತುದಿಗಳು ಟಚ್ ಆಗಬೇಕು. ಉಳಿದ ಬೆರಳುಗಳು ಸ್ಟ್ರೈಟಾಗಿರಬೇಕು. ಈ ರೀತಿ ಇದನ್ನು ಅಷ್ಟೇ ನಿಮ್ಮ ತೊಡೆಗಳ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ. ಒಂದು 5ರಿಂದ 20 ನಿಮಿಷ ಮಾಡಬೇಕು. ನೆಕ್ಸ್ಟ್ 3ನೇ ಮುದ್ರೆ ಸೂರ್ಯ ಮುದ್ರೆ. ಈ ಸೂರ್ಯ ಮುದ್ರೆ ನಿಮ್ಮ ಉಂಗುರ ಬೆರಳನ್ನು ಹೆಬ್ಬೆರಳಿನ ಈ 3ನೇ ಗೀಟಿದೆಯಲ್ವಾ, 1 2 3, ಈ ಕೆಳಗಡೆ 3ನೇ ಗೀಟಿದೆ ನೋಡಿ, ಆ ಗೀಟತ್ತೆ ಪ್ರೆಸ್ ಮಾಡಬೇಕು. ಲೈಟಾಗಿ ಪ್ರೆಸ್ ಮಾಡಿ. ಅದ್ರ ಮೇಲೆ ಹೆಬ್ಬೆರಳನ್ನ ಈ ಥರ ಪ್ರೆಸ್ ಮಾಡಬೇಕು. ಉಂಗುರ ಬೆರಳನ್ನ ಹೆಬ್ಬೆರಳಿನ ಕೆಳಗಡೆ ಭಾಗದಲ್ಲಿ ಪ್ರೆಸ್ ಮಾಡಿ ಅದರ ಮೇಲೆ ಹೆಬ್ಬೆರಳನ್ನ ಪ್ರೆಸ್ ಮಾಡಬೇಕು. ಲೈಟಾಗಿ ಪ್ರೆಸ್ ಮಾಡಿ ನೋಡಿ, ಈ ಥರ ಗೊತ್ತಾಗ್ತಾ ಇದೆಯಾ? ಈ ಥರ ಉಳಿದ ಬೆರಳುಗಳು ಸ್ಟ್ರೈಟಾಗಿರಬೇಕು. ಹೀಗೆ ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಧ್ಯಾನ ಮಾಡಬೇಕು. ಮಿನಿಮಮ್ 5 ನಿಮಿಷ, ಮ್ಯಾಕ್ಸಿಮಮ್ 20 ನಿಮಿಷ. ಈ ಮುದ್ರೆಗಳನ್ನ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಒಂದ್ಸಲ ಓದ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ 4ನೇ ಮುದ್ರೆ ಮಾದಂಗಿ ಮುದ್ರೆ. ಮಾದಂಗಿ ಮುದ್ರೆ. ಇದಕ್ಕೆ ನೋಡಿ ಈ ಥರ ಕ್ಲೋಸ್ ಮಾಡ್ಕೋಬೇಕು. ಫಸ್ಟು ಮಧ್ಯದ ಬೆರಳು ಮಾತ್ರ ಟಚ್ ಆಗಬೇಕು. ಇದನ್ನು ಇವಾಗ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳೋದಕ್ಕಾಗಲ್ಲ ಅಲ್ವಾ, ನಿಮ್ಮ ಹೊಟ್ಟೆ ಕೆಳಭಾಗದಲ್ಲಿ, ಲೋಯರ್ ಅಬ್ಡಮನ್, ಹೊಟ್ಟೆ ಕೆಳಭಾಗದಲ್ಲಿ ಈ ರೀತಿ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಹೊಟ್ಟೆ ಕೆಳಭಾಗದಲ್ಲಿ 5ರಿಂದ 20 ನಿಮಿಷ ಧ್ಯಾನ ಮಾಡೋದ್ರಿಂದ ಹೆಣ್ಮಕ್ಳಲ್ಲಿ ಬರುವಂಥ ತುಂಬ ತೊಂದರೆಗಳನ್ನ ದೂರ ಮಾಡುತ್ತೆ. ಇದು ಬೆಸ್ಟ್ ಮುದ್ರೆ ಹೆಣ್ಮಕ್ಳಿಗೆ. ನೆಕ್ಸ್ಟ್ 5ನೇ ಮುದ್ರೆ ಯೋನಿ ಮುದ್ರೆ. ಯೋನಿ ಮುದ್ರೆಗೆ ಸರಿಯಾಗಿ ನೋಡ್ಕೊಳ್ಳಿ. ಈ ಥರ ಜಸ್ಟ್ ಮಧ್ಯ ಬೆರಳು, ಉಂಗುರ ಬೆರಳು, ಕಿರು ಬೆರಳನ್ನು ಈ ಥರ ಮಡ್ಚ್ಕೋಬೇಕು. ನಂತರ ತೋರು ಬೆರಳು, ಹೆಬ್ಬೆರಳನ್ನ ಈ ಥರ, ಗೊತ್ತಾಗ್ತಿದೆಯಾ? ಈ ಥರ. ಇದನ್ನು ಅಷ್ಟೇ ನಮ್ಮ ಹೊಟ್ಟೆ ಕೆಳಭಾಗದಲ್ಲಿ ಇಟ್ಕೊಂಡು 5ರಿಂದ 20 ನಿಮಿಷ ಧ್ಯಾನ ಮಾಡಬೇಕು. ಈ ಯೋನಿ ಮುದ್ರೆ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಪೀರಿಯಡ್ಸ್ ಟೈಮಲ್ಲಿ, ಮೆನೋಪಾಸ್ ಟೈಮಲ್ಲಿ ಬರುವಂಥ ನೋವೆಲ್ಲನೂ ಕಡಿಮೆ ಮಾಡುತ್ತೆ. ಬೇರೆ ರೀತಿಯ ಇಶ್ಯೂಸ್ ಇದ್ದರೆ ಅದೆಲ್ಲನೂ ಸರಿ ಮಾಡುತ್ತೆ. ಯೂಟ್ರಸ್ ಪ್ರಾಬ್ಲಮ್ಸ್ ಇರೋರಿಗೆ ತುಂಬ ಒಳ್ಳೆಯದು ಯೋನಿ ಮುದ್ರೆ. ಈ 5 ಮುದ್ರೆಗಳನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. 20 ನಿಮಿಷ ಆದರೆ ಮಾಡಿ, ಇಲ್ಲಾಂದರೆ ಅಟ್ಲೀಸ್ಟ್ 5 ನಿಮಿಷನಾದರೂ ಪ್ರಾಕ್ಟೀಸ್ ಮಾಡೋದ್ರಿಂದ ಹೆಣ್ಣು ಮಕ್ಕಳಲ್ಲಿ ಬರುವಂಥ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರ ಕೊಡುತ್ತೆ. ಸ್ನೇಹಿತರೆ, ಒಂದು ನೆನ್ಪಿಟ್ಕೊಳ್ಳಿ, ಈ ಮುದ್ರೆ ಎಲ್ಲನೂ ಕರೆಕ್ಟಾಗಿ ಮಾಡಿದ್ರೆ 3ರಿಂದ 4 ತಿಂಗಳಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇದೆಲ್ಲ ಡಾಕ್ಟರ್ ಹೇಳಿರೋಂಥ ಮುದ್ರೆಗಳೇ. ನಾನು ಈ 2 ಮುದ್ರೆ ಪುಸ್ತಕಗಳನ್ನ ಫಾಲೋ ಮಾಡ್ತೀನಿ. ಇದು ಇಂಗ್ಲೀಷ್ ಡಾಕ್ಟರ್ ಮುದ್ರಾ, ಮುದ್ರ ಸಂಜೀವನಿ. ಪ್ರತಿಯೊಬ್ಬರ ಹತ್ರನೂ ಇರಲೇಬೇಕಾಗಿರುವಂಥ ಒಂದು ಪುಸ್ತಕಗಳಿದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಹೆಣ್ಮಕ್ಳಿಗೆ ತೊಂದರೆಗಳಿದ್ದರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.